ತಮಗೆಲ್ಲ ತಿಳಿದಿರುವಂತೆ ನಿನ್ನೆ ಒಂದು ಪ್ರಕರಣ ನಮ್ಮ ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಅದು ಮೈಕ್ರೋ ಫೈನಾನ್ಸ್ ವಿರುದ್ಧ ದಾಖಲಾದಂಥ ಮೊದಲ ಪ್ರಕರಣ. ಕಳೆದ ವರ್ಷದಲ್ಲಿ ಯಾವುದೂ ಆಗಿಲ್ಲ, ಈ ವರ್ಷದಲ್ಲೂ ಯಾವುದೂ ಆಗಿರಲಿಲ್ಲ. ನಿನ್ನೆ ಮೊದಲನೇ ಪ್ರಕರಣ ದಾಖಲಾಗಿರುವಂಥದ್ದು. ಇದರಲ್ಲಿ ಮೆಹಬೂಬ್ ಅಲಿ ಅನ್ನೋಂಥ ಒಬ್ಬ ಸುಮಾರು 43 ವರ್ಷದ ವ್ಯಕ್ತಿ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದರ ಹಿನ್ನೆಲೆಯಲ್ಲಿ ನಾವು ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮನೆಯೊಳಗೆ ನುಗ್ಗಿ ಬಂದು ಪಿಗ್ಮಿ ಕಲೆಕ್ಷನ್ ಮಾಡುವಂಥ ಒಬ್ಬ ರೆಪ್ರೆಸೆಂಟೇಟಿವ್ ಆಫ್ MFI ಬಂದು ಅಲ್ಲಿ ಮನೆಯಲ್ಲಿ ಇದ್ದಂಥ ಹೆಣ್ಮಕ್ಳಿಗೆ ದಬಾಯಿಸುವಂಥದ್ದು, ಬೆದರಿಸುವಂಥದ್ದು, ಅದ್ರ ಜೊತೆಗೆ ಸಾಲ ಕೊಡಲಿಲ್ಲ ಅಂತಂದರೆ ತುಂಬ ನಿಮ್ಮ ಮರ್ಯಾದೆಗೆ ತೆಗೆಯುವಂಥ ಕೆಲಸ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಮನನೊಂದು ಆತ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಅನ್ನುವಂಥದ್ದು. ಅದರಲ್ಲಿ ಒಟ್ಟು ನಾವು ಕಮರಿಪೇಟೆಯಲ್ಲಿ ದಾಖಲಾದಂಥ ಪ್ರಕರಣದಲ್ಲಿ 4 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ವಿನೋದ್ ಅಂತ ಒಬ್ಬರು, ಸುಚೇತ್ ಅಂತ ಒಬ್ಬರು, ಸುನೀಲ್ ಅಂತ ಒಬ್ಬರು ಮತ್ತು ರವಿ ಪೂಜಾರ್ ಅಂತ ಒಟ್ಟು 4 ಜನರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ. ಫೈನಾನ್ಸ್ ಹೆಸರು ಶ್ರೀ ಫಿನ್ ಫೈನಾನ್ಸ್ ಅಂತ ಒಂದು, ಇನ್ನೊಂದು ಈಕ್ವಟಾಸ್ ಅಂತ, ಈಕ್ವಟಾಸ್, ಮೂರನೇದು ಕ್ರೆಡಿಟ್ ಆಕ್ಸೆಸ್ ಅಂತ. ಒಟ್ಟು ಶ್ರೀಫಿನ್ ಫೈನಾನ್ಸಲ್ಲಿ 1,10,000, ಕ್ರೆಡಿಟ್ ಆಕ್ಸೆಸ್ಸಲ್ಲಿ 1,40,000, ಅದೇ ರೀತಿ ಇಕ್ವಿಟಾಸಲ್ಲಿ 1,10,000. ರವಿ ಮತ್ತು ಸುನೀಲ್. ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ, ಮೇಡಮರು ಈಗಾಗಲೇ ಹೇಳಿದ ರೀತಿಯಲ್ಲಿ ಒಂದು ಡಿಫೈನ್ಡ್ ಪ್ರಾವಿಷನ್ಸ್ ಇದೆ, ಯಾವ ಥರ ಲೋನ್ ರಿಕವರಿ ಮಾಡ್ಕೋಬೇಕು ಅಂತ. ಅದನ್ನು ವೈಲೇಟ್ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಜೀವ ಬೆದರಿಕೆ ಹಾಕುವಂಥದ್ದು, ಅವಾಚ್ಯ ಶಬ್ದಗಳಲ್ಲಿ ಬೈಯುವಂಥದ್ದು, ಮನೆ ಒಳಗಡೆ ನುಗ್ಗುವಂಥದ್ದು, ಆಮೇಲೆ ದಾರಿಲಿ ಓಡಾಡೋಂಥ ಸಂದರ್ಭದಲ್ಲಿ ಅಡ್ಡಗಟ್ಬಿಟ್ಟು ಲೋನ್ ರಿಕವರಿ ಮಾಡಲಿಕ್ಕೆ ಒತ್ತಾಯ ಮಾಡುವಂಥದ್ದು, ಗುಂಪಾಗಿ ಬಂದು ಬೆದರಿಕೆ ಹಾಕುವಂಥದ್ದು, ಈ ಗ್ರೂಪ್ಸ್ ಏನಿರ್ತವೆ ಆ ಗ್ರೂಪ್ಸಲ್ಲಿರುವಂಥ ಅದರ್ ಮೆಂಬರ್ಸ್ ಏನಿದ್ದಾರೆ ಅವ್ರಗಳ ಕಡೆಯಿಂದ ಒತ್ತಡ ಹಾಕಿಸುವಂಥದ್ದು, ಅವ್ರ ಸಂಬಂಧಿಕರು ಸ್ನೇಹಿತರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಲೋನ್ ಕಟ್ತಾ ಇಲ್ಲ ಅಂತಂದು ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡುವಂಥದ್ದು, ಈ ರೀತಿಯೆಲ್ಲ ಮಾಡುವಂಥದ್ದಕ್ಕೆ ಪ್ರಾವಿಷನ್ಸಲ್ಲಿ ಅವಕಾಶ ಇಲ್ಲ. ಅದನ್ನು ಮಾಡಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಇದೇ ಮೊದಲನೇ ಪ್ರಕರಣ ನಮ್ಮಲ್ಲಿ ದಾಖಲಾಗಿರುವಂಥದ್ದು. ಆ ವ್ಯಕ್ತಿ ಯಾರು ಪಾಯ್ಸನ್ ಕನ್ಸ್ಯೂಮ್ ಮಾಡಿದರು, ಮೆಹಬೂಬ್ ಅಲಿ ಅಂತ, ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ, ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾರೆ. ಸೊ ಅದನ್ನು ನಾನು ಸ್ಪಾಟ್ ಕೂಡ ವಿಸಿಟ್ ಮಾಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಡಳಿತಕ್ಕೆ ಒಂದು ವರದಿಯನ್ನು ಕೂಡ ಸಲ್ಲಿಸಲಾಗುತ್ತೆ.